ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕವೀಸ್ ಕ್ವಿಸಿನ್. ಇವತ್ತು ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 1 ಗ್ಲಾಸು ಅಕ್ಕಿ ಹಿಟ್ಟು, ಅರ್ಧ ಬಟ್ಲು ಪುಟಾಣಿ ಹಿಟ್ಟು, ಅಕ್ಕಿನ ತೊಳೆದು ಒಣಗಿಸಿ ಬೀಸ್ಕೊಂಡು ಬಂದಿರುವಂಥದ್ದು, ಉಪ್ಪು, ಎಳ್ಳು, ಕರಿ ಎಳ್ಳು ಬೇಕಿದ್ರೆ ಹಾಕೋಬೋದು, ಇಲ್ಲ ಈ ಬಿಳಿ ಎಳ್ಳನ್ನು ಹಾಕೋಬೋದು, ಅರಿಶಿಣ, ಅಚ್ಚ ಖಾರದ ಪುಡಿ, ಅಜ್ವೈನ, ಜೀರಿಗೆ, ಇಂಗು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನ್, ದೊಡ್ಡ ಸ್ಪೂನಿಂದ 1 ಸ್ಪೂನು ಕಾದಿರುವಂಥ ಎಣ್ಣೆ, ಇದನ್ನೊಂದು ಸತಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಕಡೆ ಆಗಬೇಕು, ಹೀಗಾಗಿ ಒಂದು ಸತಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀರು ಕುದೀತಿರ್ಬೇಕು, ಆ ನೀರನ್ನ ಹಾಕ್ಕೋಬೇಕು. ನಾವೀಗ ರೊಟ್ಟಿ ಮಾಡೋ ಟೈಮಿಗೆ ಹೆಂಗೆ ಹಾಕ್ಕೋತೀವಿ ಅದೇ ಥರ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೊಂದು ಸತಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮಗೆ ಎಷ್ಟು ಸ್ವಲ್ಪನೇ ನೀರು ನೋಡಿಕೊಂಡು ತಣ್ಣೀರನ್ನ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು. ನಮ್ಗೆ ಎಷ್ಟು ಗಟ್ಟಿ ಆಗ್ತೋ ಅಷ್ಟು ಗಟ್ಟಿ ಕಲಿಸ್ರಿ, ಇಲ್ಲಾಂದ್ರೆ ಚಕ್ಲಿ ಮೆತ್ತಗೆ ಆಗ್ತವೆ. ಗಟ್ಟಿದ್ರೆ ಹಿಟ್ಟು ಕ್ರಿಸ್ಪಿ ಆಗ್ತವೆ ಚಕ್ಲಿ. ಈ ಥರ ಗಟ್ಟಿಯಾಗಿ ಕಲಿಸ್ಕೊಡೋಣ. ಒಂದು ಸೈಡು ಚಕ್ಲಿ ಮಾಡಲಿಕ್ಕೆ ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಚಕ್ಲಿ ಮಾಡುವಂಥ ಪಾತ್ರೆಗೆ ಎಣ್ಣೆ ಹಚ್ಚಿಟ್ಕೊಂಡಿರ್ಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಚಕ್ಲಿ ಮಾಡ್ಕೋಬೇಕು. ಒಂದು ಸತಿ ಒಂದು 5-6 ಮಾಡಿಟ್ಕೊಂಡು ಕರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನು ನಾವು 15 ದಿನ ಆದರೂ ಇಟ್ಕೊಂಡು ತಿನ್ಬೋದು, ಕ್ರಿಸ್ಪಿಯಾಗಿರ್ತಾವೆ ಚಕ್ಲಿ. ಈಗ ಎಣ್ಣೆ ಕಾದಿದೆ, ಅದ್ರಾಗ ಹಾಕ್ತಾಯಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ. ಈ ಥರ ಬಬಲ್ ಬರೋದು ಸ್ಟಾಪ್ ಆದರೆ ಚಕ್ಲಿ ರೆಡಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಚಕ್ಲಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.